ಹೇಗೆ ಯಾರಾದರೂ ಗೆಸ್ಟು ನೆಂಟರುಗಳು ಬಂದಾಗ ಅಡುಗೆ ಏನು ಮಾಡೋದು ಅಂತ ತುಂಬ ಯೋಚನೆ ಆಗಿಬಿಡುತ್ತೆ ಅಲ್ವಾ. ಇವತ್ತಿನ ರೆಸಿಪಿಯಲ್ಲಿ ನಾನು ಗೆಸ್ಟ್ಗಳು ಅಥವಾ ನೆಂಟರುಗಳು ಬಂದಾಗ ಸಿಂಪಲ್ಲಾಗಿ ಊಟನ ಹೇಗೆ ತಯಾರಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ಚೈತ್ರ, ಕನ್ನಡ ದೀಪಕ ಶಾಲೆಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀರಾಗಿ ಮಾಡ್ಕೊಳ್ಬಹುದಾದಂತಹ ರಸಮ್ನು ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಸಿಂಪಲ್ ಆಗಿ ಒಂದು ಊಟದ ತಯಾರಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಒಂದು ಮಾಡಿಟ್ರೆ ಅದ್ರ ಜೊತೆ ಸಾಂಬಾರು ರಸಮ್ಮು ಏನಾದರೂ ಮಾಡ್ಕೊಳ್ಬಹುದು ಅಲ್ವಾ. ಮೊದಲಿಗೆ ಅನ್ನನ ಇಟ್ಕೊಂಡ್ಬಿಡೋಣ. ಯಾರಾದರೂ ಮನೆಗೆ ಬಂದಾಗ ರುಚಿಯಾಗಿ ಅಡುಗೆ ತಿಂಡಿನ ಮಾಡಿಕೊಟ್ಟಾಗ ಅವರು ಚೆನ್ನಾಗಿತ್ತು ಅಂದಾಗ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಮೊದಲಿಗೆ ನಾವು ಪಾಲಕ್ ಪಲಾವ್ನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 10-12 ಹಸಿಮೆಣಸಿನ್ಕಾಯಿ, 1-2 ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಕಟ್ಟು ಪಾಲಕ್ನ ಎಲೆ ಮಾತ್ರ ಬಿಡಿಸ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ರುಬ್ಲಿಕ್ಕೂ ಕೂಡ ಹಾಕ್ಕೊಳ್ಬೋದು ಅಥವಾ ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪನೇ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ಪಾಲಕ್ ಸೊಪ್ಪನ್ನ ರುಬ್ಬಿ ಹಾಕಿ ಪಲಾವ್ನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಜೊತೆಗೆ 1-2-3 ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊಳ್ಳೋಣ. ತುಪ್ಪನ ಹಾಕೋದ್ರಿಂದ ಪಲಾವ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆ ತಿಂಡಿಗಳಲ್ಲಾಗಲಿ 1 ಸ್ಪೂನ್ ತುಪ್ಪನ ಹಾಕೋದ್ರಿಂದ ಅಡುಗೆ ತಿಂಡಿಗಳ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1-3 ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, 1-2 ಇಂಚು ಚಕ್ಕೆ, 1-4 ಏಲಕ್ಕಿ, ಕಾಯಿಪತ್ರೆ, 1-4 ಲವಂಗ, ಪಲಾವ್ ಎಲೆ, 1 ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪರಿಮಳ ಬರೋ ತನಕ ಇದನ್ನ ಕೈಯಾಡ್ಕೊಳ್ಳೋಣ. ಪರಿಮಳ ಬರೋಕ್ಕೆ ಶುರುವಾದ ನಂತರ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳೋದ್ರಿಂದ ಪಲಾವ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡ ನಂತರ 1-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ 1-2-3 ಸರಿ ಚೆನ್ನಾಗಿ ಕೈಯಾಡ್ಕೊಳ್ಳೋಣ. ನಂತರ ಇದಕ್ಕೆ ರುಬ್ಬಿರುವಂತಹ ಪಾಲಕ್ ಸೊಪ್ಪು, ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ 1-2 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಲಕ್ ಸೊಪ್ಪಿನ ಬಣ್ಣ ನೋಡ್ಲಿಕ್ಕೇನೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ. 1-2 ಸಾರಿ ಕೈಯಾಡ್ಕೊಂಡ ನಂತರ ನಾನಿಲ್ಲಿ ತರಕಾರಿನ ತೊಗೊಂಡಿದ್ದೀನಿ. 1/4 kg ಬೀನ್ಸು, 200 ಗ್ರಾಮಷ್ಟು ಕ್ಯಾರೆಟು, 200 ಗ್ರಾಮಷ್ಟು ಹೂಕೋಸು, ಒಂದು ಮೀಡಿಯಮ್ ಸೈಜು ಗೆಡ್ಡೆಕೋಸು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಮೀಡಿಯಮ್ ಸೈಜು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಆಲೂಗಡ್ಡೆನೂ ಕೂಡ ಹಾಕ್ಬೋದು. ಹೂಕೋಸು ಬೇಡ ಅನ್ಸಿದ್ರೂ ಕೂಡ ಹಾಗೇನೆ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೀರನ್ನು ಹಾಕಿ ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನ ಹಾಕ್ತಿರೋದ್ರಿಂದ ನಾನು ಕೊನೆಯಲ್ಲಿ ಹಸಿ ಬಟಾಣಿನ ಹಾಕಿದ್ದೀನಿ. ನೀವೇನಾದರೂ ನೆನೆಸಿರೋ ಬಟಾಣಿನ ಹಾಕ್ತಾ ಇದ್ರೆ ತರಕಾರಿ ಜೊತೆಲೆ ಹಾಕ್ಬೋದು. ಅಕ್ಕಿಗೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸುಮಾರು 6 ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಕುದ್ದ ನಂತರ ಅಕ್ಕಿನ ಹಾಕೋದ್ರಿಂದ ಪಲಾವು ತುಂಬ ಚೆನ್ನಾಗಿ ಉದ್ರುದ್ರಾಗುತ್ತೆ. ಪಲಾವು ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಅದರಿಂದ ಈ ರೀತಿ ನೀರನ್ನು ಕುದಿಸ್ಕೊಂಡು ಅಕ್ಕಿನ ಹಾಕೋದ್ರಿಂದ ಪಲಾವು ತುಂಬ ಚೆನ್ನಾಗಿ ಆಗುತ್ತೆ. ಸುಮಾರು 3 ಕಪ್ಪಷ್ಟು ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. 2-3 ಕುದಿ ಕುದಿಸೋದ್ರಿಂದ ಅಲ್ಲೇ ಅರ್ಧ ಕಪ್ ನೀರು ಆವಿಯಾಗಿರುತ್ತೆ ಅಲ್ವಾ. ಆವಿಯಾದ ನಂತರ 5.5 ಕಪ್ ನೀರಿಗೆ 3 ಕಪ್ಪು
ಅಕ್ಕಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ನೀರನ್ನು ಕಮ್ಮಿ ಹಾಕೋದ್ರಿಂದ ಪಲಾವು ತುಂಬ ಚೆನ್ನಾಗಿ ಉದುರುದ್ರಾಗುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಕಸೂರಿ ಮೇಥಿನ ಹೊಸಕಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿನ ಇಷ್ಟ ಆದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಳನ ಮುಚ್ಚಿ 2 ವಿಜಿಲು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರು ವಿಜಿಲ್ ಆಗೋ ಅಷ್ಟರಲ್ಲಿ ರಸಮ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಇಂಚು ಶುಂಠಿನ ಸಿಪ್ಪೆ ತೆಗೆದು ನುಣ್ಣಗೆ ಜಜ್ಕೊಳ್ತಾ ಇದ್ದೀನಿ. ಹಾಗೆ 1 ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಕೂಡ ನುಣ್ಣಗೆ ಜಜ್ಕೊಳ್ತಾ ಇದ್ದೀನಿ. ನಾನಿವತ್ತು ತೋರಿಸ್ತಾ ಇರೋ ರಸಮ್ಗೆ ಯಾವುದೇ ರೀತಿಯಾದ ಬೇಳೆನ ಬಳಸ್ತಾ ಇಲ್ಲ. ದಿಢೀರಾಗಿ ಮಾಡ್ಕೊಳ್ಬಹುದಾದಂತಹ ರಸಮ್ ಇದು. ಈ ರಸಮ್ ರುಚಿನ ಒಮ್ಮೆ ನೋಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಪಲಾವು ಕೂಡ 2 ವಿಜಿಲ್ನ ಮಾಡ್ಕೊಂಡಿದ್ದಾಗಿದೆ. 2 ವಿಜಿಲು ಮಾಡ್ಕೊಂಡ ನಂತರ ತರಕಾರಿ ಈ ರೀತಿ ಸ್ವಲ್ಪ ಮೇಲೆ ಬಂದಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ಮಾಡಿರುವಂತಹ ಪಾಲಕ್ ಪಲಾವ್ ಜೊತೆಗೆ ಅನ್ನ ರಸಮ್ಮು ಕೂಡ ಇರೋದ್ರಿಂದ ಸುಮಾರು 8ರಿಂದ 10 ಜನ ಊಟನ ಮಾಡ್ಬೋದು. ನೋಡಿದ್ರಲ್ಲ ಪಲಾವು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ಅಂತ. ನೀವು ಕೂಡ ಒಮ್ಮೆ ಈ ಪಾಲಕ್ ಪಲಾವ್ನ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ರಸಮ್ಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವತ್ತು ತೋರಿಸ್ತಾ ಇರೋಂತಹ ರಸಮ್ಗೆ ಯಾವುದೇ ರೀತಿ ಬೇಳೆನ ಹಾಕ್ತಾ ಇಲ್ಲ. ದಿಢೀರಾಗಿ ಮಾಡ್ಕೋಬಹುದಾದಂತಹ ರಸಮ್ ಇದು. ಒಂದು ಪಾತ್ರೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನಷ್ಟು ಸಾಸಿವೆ, 1 ಚಮಚದಷ್ಟು ಹಿಂಗು, ಅರ್ಧ ಸ್ಪೂನು ಜೀರಿಗೆ, 3 ಹಸಿಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 3 ಒಣಮೆಣಸಿನ್ಕಾಯಿನೂ ಕೂಡ ಮುರಿದು ಹಾಕ್ಕೊಂಡಿದ್ದೀನಿ. 1-2 ಗರಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ. ನಂತರ ಸಣ್ಣದಾಗಿ ಜಜ್ಜಿರೋ ಅಂತಹ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ರಸಮ್ಗೆ ಶುಂಠಿನ ಹಾಕೋದ್ರಿಂದ ರಸಮ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಆದ ನಂತರ 4 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ 1/4 ಸ್ಪೂನು ಅರಿಶಿನ ಪುಡಿ, ಟೊಮೆಟೊ ಬೇಯಲಿಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿ ಲೋ ಫ್ಲೇಮಲ್ಲೇ 1-2-3 ನಿಮಿಷ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ಬೇಯಿಸ್ಕೊಂಡ ನಂತರ ಟೊಮೆಟೊ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೀಗ 6 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 4 ಮೀಡಿಯಮ್ ಸೈಜ್ ಟೊಮೆಟೊ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ, ಜೊತೆಗೆ 6 ಕಪ್ಪು ನೀರನ್ನು ಹಾಕಿದ್ರೆ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಒಂದ್ಸರಿ ಕೈ ಆಡ್ಕೊಂಡ ನಂತರ ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಕಿವುಚಿ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರ ಹೆಚ್ಚಲಿಕ್ಕೆ 1 ಸ್ಪೂನು ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಸ್ಪೂನು ಜೀರಿಗೆ ಪುಡಿನ ಹಾಕ್ಕೊಳ್ಳೋಣ. ಜೀರಿಗೆ ಪುಡಿನ ಹಾಕೋದ್ರಿಂದ ರಸಮು ತುಂಬಾನೇ ರುಚಿಯಾಗಿರುತ್ತೆ. ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಕೊನೆಯಲ್ಲಿ 1/2 ಸ್ಪೂನು ಮೆಣಸು ಪುಡಿನ ಹಾಕ್ಕೊಳ್ಳೋಣ. ಮೆಣಸು ಪುಡಿ ಇಷ್ಟ ಆದರೆ ಹಾಕ್ಕೊಳ್ಬೋದು, ಇಲ್ಲ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ಮೆಣಸು ಪುಡಿ ಹಾಕಿದ್ರೆ ರಸಮ್ ರುಚಿ ಚೆನ್ನಾಗಿರುತ್ತೆ. ರಸಮ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸಿದ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಕುದಿಯುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ 1 ಹಿಡಿಯಷ್ಟು. ಅದರೆಲ್ಲ ದಿಢೀರಾಗಿ ರುಚಿಯಾಗಿ ರಸಮ್ನ ಹೇಗೆ ಮಾಡ್ಕೊಳ್ಬೋದು ಅಂತ. ನೀವು ಇದಕ್ಕೆ ಸಾಂಬಾರ್ ಪುಡಿ ಬದಲಿಗೆ 3 ಸ್ಪೂನು ಧನಿಯಾ ಪುಡಿ, 1-2 ಸ್ಪೂನು ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು. ಅಥವಾ ರಸಮ್ ಪುಡಿ ಇಷ್ಟ ಆದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ರುಚಿಯಾಗಿರುವಂತಹ ಪಾಲಕ್ ಪಲಾವು ಜೊತೆಗೆ ಮೊಸರು ಬಜ್ಜಿ ಇದ್ರೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ಪಲಾವ್ ರುಚಿ. ಬಿಸಿ ಬಿಸಿ ಅನ್ನದ ಜೊತೆಗೆ ದಿಢೀರಾಗಿ ಮಾಡಿರುವಂತಹ ರಸಮ್ಮು, ಜೊತೆಗೆ ನಂಚ್ಕೊಳ್ಳಿಕ್ಕೆ ಹಪ್ಪಳ ಇದ್ರೆ ಅಂತೂ ಊಟದ ರುಚಿ ಹೆಚ್ಚಿಸುತ್ತೆ ಅಲ್ವಾ.
ಊಟ ಮಾಡಿದವ್ರಿಗೂ ಕೂಡ ತೃಪ್ತಿ ಅನಿಸುತ್ತೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.